ಮಾಡಿಬಿಟ್ಟು ಈಗ ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ನಾವು ಈಗ 5 ವರ್ಷಗಳ ಹಿಂದೆ ನಾವು ಮಾಡ್ಕೊಂಡು ಬಂದಿದ್ದು ರಥವನ್ನು ಮಾಡಿಬಿಟ್ಟು ಈಗ 5ನೇ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದೇವೆ ರಥವನ್ನು. ಹಾಂ, ನಿನ್ನೆ ರಾತ್ರಿ ಇದು ಪ್ರಾರಂಭವಾಗಿದ್ದು ಶನಿವಾರ ಶನಿವಾರ ದಿನ ಕಂಕಣ ಧಾರಣೆ, ಆನಂತರ ಹೂವಿನ ತೇರು, ಆನಂತರ ನಿನ್ನೆ ದಿನ ಕಲ್ಯಾಣೋತ್ಸವ ಕಾರ್ಯಕ್ರಮ, ಗುಗ್ಗುಳ ಮತ್ತು ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೀತು. ಶ್ರೀ ವೀರಭದ್ರೇಶ್ವರ ರಥೋತ್ಸವದ ಪ್ರಯುಕ್ತ ಗ್ರಾಮದಲ್ಲಿ ಅದ್ಧೂರಿಯಾಗಿ ರಥೋತ್ಸವ ನಡೀತಾ ಇದೆ. ಈ ರಥೋತ್ಸವ ಈ ಹಿಂದೆ 100 ವರ್ಷದಿಂದನೂ ನಮಗೆ ಯಾರಿಗೂ ಇಲ್ಲಿ ಬೆಳಗುತ್ತಿಯವರಿಗೆ ಗೊತ್ತಿರಲಿಲ್ಲ. ಈಗ 5-6 ವರ್ಷದ ಹಿಂದೆ ತೇರನ್ನು ಮಾಡಿಸಿ ಈ ಒಂದು ಉತ್ಸವವನ್ನು ನೆರವೇರಿಸ್ಕೊಂಡ್ಕಂತ ಬರ್ತಾಯಿದ್ದೀವಿ. ಮೊದಲನೇದಾಗಿ 4ನೇ ತಾರೀಕು ಕಂಕಣಧಾರಣೆ ಮಾಡಿಕೊಂಡು, ಆನಂತರ 2ನೇ ದಿನ 3ನೇ ದಿನ ಹೂವಿನ ತೇರನ್ನು ಊರೆಲ್ಲ ದೇವ್ರುಗಳು ಅಡ್ಡಾಡಿ ಮನೆಗೆ ಹೋಗಿ ಆರತಿ ಅಕ್ಷತೆ ಮಾಡಿಸ್ಕೊಂಡು ಹಣ್ಣುಕಾಯಿ ಮಾಡಿಸ್ಕೊಂಡು ಬರುತ್ತೆ. ಆನಂತರನ ಸಂಜೆ ಕೋರೂಟಕ್ಕೆ ದೇವ್ರುಗಳನ್ನೆಲ್ಲ ಕರ್ಕೊಂಡೋಗಿ ಕೋರೂಟ ಮಾಡಿಸ್ಕೊಂಡು 5 ಮನೆಗಳಲ್ಲಿ ಕೋರೂಟ ಮಾಡಿಸ್ಕೊಂಡು, ಆನಂತರ ಬಡಗೇರ್ ಮನೆಯಿಂದ ಕಾಳಮ್ಮನ ತಗೊಂಬಂದು ಇಲ್ಲಿ ಮತ್ತೆ ಕಲ್ಯಾಣೋತ್ಸವ ನಡೀತೈತಿ. ಅದಕ್ಕಿಂತ ಪೂರ್ವದಲ್ಲಿ ಫಸ್ಟು ಗುಗ್ಗಳ ಕಾರ್ಯಕ್ರಮ ನಡೀತು. ಅದ್ಧೂರಿಯಾಗಿ ಗುಗ್ಗಳ ಕಾರ್ಯಕ್ರಮ ನಡೆಯುತ್ತೆ. ಈ ಗುಗ್ಗಳ ಕಾರ್ಯಕ್ರಮ ಮುಗಿದ ನಂತರ ಸಂಜೆ ಕಲ್ಯಾಣೋತ್ಸವ ಮಾಡಿ, ಆನಂತರ ದೇವರು ರಥವನ್ನು ಇರುತ್ತೆ. ಈ ಎಲ್ಲ ಕಾರ್ಯಕ್ರಮಗಳು ಬೆಳಗುತ್ತಿ ಗ್ರಾಮದಲ್ಲಿ ಅದ್ಧೂರಿಯಾಗಿ ಎಲ್ಲ ಜಾತಿ ಸಮಾಜದವರು ಎಲ್ಲರೂ ಒಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ಖುಷಿಯಿಂದ ಹಬ್ಬದ ರೀತಿ ಆಚರಿಸ್ತಾ ಇದ್ದೀವಿ ನಾವೆಲ್ಲರೂ. ಮಡಿ ಕಾರ್ಯಕ್ರಮ ಎಸ್ಪೆಷಲಿ ಜರುಗ್ತಾ ಇದೆ. ಮತ್ತು ನಿನ್ನೆ ರಾತ್ರಿ ನಮ್ಮ ಕುಬೇರಪುರ ತಮ್ಮ ಪ್ರಕಾಶ್ ಅವರು ಹೇಳ್ತಾ ಇದ್ರು, ನೀವು ರಾತ್ರಿ ಬರಬೇಕಾಯಿತು, ಬಹಳ ವಿಜೃಂಭಣೆಯಿಂದ ಜರುಗುವಂತ ಕಾರ್ಯಕ್ರಮ ಆಯಿತು ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಮಾಹಿತಿ ಕೊಡೋದು ಹೇಗೆ ತಾವುಗಳು? ಗುಗ್ಗಳ ಮುಗಿದ ನಂತರ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಕಾಳಮ್ಮನ್ನು ಮತ್ತು ವೀರಭದ್ರವರನ್ನು ಕೂರಿಸಿ ಬಡಗೇರ್ ಮನೆಯಿಂದ ಕಾಳಮ್ಮನ ಕರ್ಕೊಂಬಂದು, ಮತ್ತು ಹನೋಡ್ದರ ಮನೆಯಿಂದ ತಾಳಿ ಮತ್ತು ಇವುಗಳನ್ನು ತಗೊಂಬಂದು ಅದ್ಧೂರಿಯಾಗಿ ಒಂದು ಕಲ್ಯಾಣೋತ್ಸವ ನಡೆಯುತ್ತೆ. ಉಯ್ಯಾಲೆ ಕಾರ್ಯಕ್ರಮ ಇರುತ್ತೆ. ಗೋಧೂಳಿ ಲಗ್ನದಲ್ಲಿ ಈ ಒಂದು ಕಲ್ಯಾಣೋತ್ಸವವನ್ನು ನೆರವೇರಿಸ್ತೀವಿ. ಆನಂತರ ರಥವನ್ನು ಏರಿಸಿ ಪೂರ್ವ ಭಾಗಕ್ಕೆ ಸ್ವಲ್ಪ ದೂರ ಎಳೆದು ಬೆಳಗ್ಗೆ ಮತ್ತೆ 8 ಗಂಟೆಯಿಂದ ರಾಜಬೀದಿಯಲ್ಲಿ ಉತ್ಸವ ತೇರನ್ನು ಎಳ್ಕೊಂಡು ಹೋಗಿ ಅಲ್ಲಿ ಆ ಕಡೆಯಿಂದ ಮತ್ತೆ ರಂಗನಾಥ ದೇವರ ಹರಸೇವೆ ಮಾಡಿಕೆಂತನ ತೇರನ್ನು ಕರ್ಕೊಂಬಂದು ಈ ಸ್ಥಾನದಲ್ಲಿ ನಿಲ್ಲಿಸಲಾಗುತ್ತೆ. ಆಮೇಲೆ ಭಕ್ತಾದಿಗಳೆಲ್ಲರೂ ತಂದು ಈ ಹಣ್ಣು ಕಾಯಿ ಮಾಡಿಸೋದು ಎಲ್ಲ ಅದ್ಧೂರಿಯಾಗಿ ಇದು ಮಾಡ್ತಾರೆ. ಗುಗ್ಗಳ ದಿನ ಇಡೀ ಸುತ್ತಮುತ್ತ ಹಳ್ಳಿ ಇರ್ಬೋದು, ಇಡೀ ಗ್ರಾಮದ ಜನತೆಗೆ ಊಟದ ವ್ಯವಸ್ಥೆ ಬೆಳಗ್ಗಿಂದ ಸಂಜೆವರೆಗೂ ಪ್ರಸಾದದ ವ್ಯವಸ್ಥೆ ಇದೆ. ಈ ರೀತಿಯಾಗಿ ಅದ್ಧೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಈಗ 5 ವರ್ಷದಿಂದನೂ ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಸ್ವಲ್ಪ ಮಾಹಿತಿಯನ್ನು ಬಿಟ್ಟೆ. ಶ್ರೀ ರಂಗನಾಥಿಯವರ ಸಮ್ಮುಖದಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ನಿನ್ನೆ ತೇರಿನ ಕಾರ್ಯಕ್ರಮ ನಡೀತು. ಹಾಗೆ ಆನಂತರ ಗುಗ್ಗಳ ಮುಗಿದ ಟೈಮಲ್ಲಿ ಕೆಂಡ ಅರ್ಚನೆಯ ಜೊತೆಗೆ ಬೀರದೇವರ ಧೂಳಾರ್ಚನೆಯೂ ಸಹ ನಡೆಯುತ್ತೆ. ಇಲ್ಲಿ ರಾಜಬೀದಿಯಲ್ಲಿ ಉತ್ಸವ ನಡ್ಕೊಂಡು ಈ ಒಂದು ತೇರು ಯಶಸ್ವಿಯಾಗಿ ನಡ್ಕೊಂಡು ಹೋಗೋದಕ್ಕೆ ಸುತ್ತಲಿನ ಗ್ರಾಮಸ್ಥರು, ಊರಿನ ಗ್ರಾಮಸ್ಥರು ಎಲ್ಲರೂ ಯಾವುದೇ ಜಾತಿ ಭೇದ ಮನೋಭಾವನೆ ಇಲ್ಲದೆ ಸಣ್ಣರಿಂದ ಹಿಡಿದು ಎಲ್ಲ ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಸಹ ಗ್ರಾಮದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ.